ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಎಸ್. ಬಂಧುಗಳೇ, BTCನಲ್ಲಿ ಆಲ್ರೆಡಿ ಒಂದು ಟ್ರೇಡು ಸಿಕ್ಕಾಗಿದೆ. ಈ ಒಂದು ಟ್ರೇಡನ್ನು ಯಾವ ಥರ ಅನಾಲಿಸಿಸ್ನ ಮಾಡಿದ್ವಿ, ಯಾವ ಥರ ಪ್ಲಾನ್ನ ಮಾಡಿದ್ವಿ, ಈ ಒಂದು ಟ್ರೇಡ್ನ ಹಿನ್ನೆಲೆ ಏನು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಟ್ರೇಡನ್ನು ಮಾಡಬೇಕಂದ್ರೆ ಪ್ಲಾನಿಂಗ್ ಇರಬೇಕು. ವಿತೌಟ್ ಪ್ಲಾನಿಂಗು ಮಾಡೋದಕ್ಕಾಗೋದಿಲ್ಲ. ಎರಡನೇದು, ಪ್ಲಾನಿಂಗ್ ಆದಮೇಲೆ ಎಂಟ್ರಿಗೂ ಕೂಡ ತುಂಬ ಮುಖ್ಯವಾದದಲ್ವಾ. ಪ್ಲಾನ್ ಏನೋ ಮಾಡಿಬಿಡ್ತೀವಿ, ಸ್ಟ್ರಾಟಜಿ ಬರಬೇಕಲ್ಲ. ಸ್ಟ್ರಾಟಜಿ ಮುಖ್ಯ. ಸ್ಟ್ರಾಟಜಿ ತಕ್ಕನಾಗಿ ವರ್ಕ್ ಆಗಬೇಕಲ್ವಾ. ಪ್ಲಾನ್ ಮಾಡಾದ್ಮೇಲೆ ಪ್ಲಾನ್ ತಕ್ಕನಾಗಿ ಸ್ಟ್ರಾಟಜಿ ಇರಬೇಕು. ಸ್ಟ್ರಾಟಜಿ ಏನೋ ಬಂತು, ಎಂಟ್ರಿ ತುಂಬ ಮುಖ್ಯ ಅಲ್ವಾ. ಎಂಟ್ರಿ ಎಲ್ಲ ಆಗಬೇಕು, ಎಲ್ಲ ಒಟ್ಟೊಟ್ಟಿಗೆ ಮ್ಯಾಚ್ ಆದರೆ ಮಾತ್ರ ನಾವಿಲ್ಲಿ ಟ್ರೇಡಿಂಗ್ನಲ್ಲಿ ಟ್ರೇಡ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಪ್ಲಾನ್ ಮಾಡಬೇಕಂದ್ರೆ ಏನು ಬೇಕು ನಿಮಗೆ? ಮುಖ್ಯವಾಗಿ ತಾಳ್ಮೆ ಬೇಕು. ಓಕೆನಾ? ಆ ಪ್ಲಾನ್ ಮಾಡೋ ಹತ್ರ ಏನಿರಬೇಕು? STRATEGY, ಸ್ಟ್ರಾಟಜಿ ಇಂಪಾರ್ಟೆಂಟು. ಸ್ಟ್ರಾಟಜಿ ಏನೋ ಬಂದ್ಬಿಡುತ್ತೆ. ಸ್ಟ್ರಾಟಜಿ ಏನೋ ಪ್ಲಾನ್ ಏನೋ ಮಾಡ್ತೀವಿ, ಪ್ಲಾನ್ ಮಾಡಿ ಸ್ಟ್ರಾಟಜಿ ಇಲ್ಲ ಅಂದರೆ ಫೇಲ್ಯೂರ್. ಓಕೆನಾ? ಪ್ಲಾನ್ ಇಲ್ಲೇ ಸ್ಟ್ರಾಟಜಿ ಪ್ರಕಾರ ಬಂತಂದರೆ ಅದೂ ಫೇಲ್ಯೂರ್. ಎರಡಕ್ಕೂ ಮ್ಯಾಚ್ ಆಗಬೇಕು. ಓಕೆನಾ? ಒಂದು ಪ್ಲಾನ್, ಅದಾದಮೇಲೆ ಸ್ಟ್ರಾಟಜಿ. ಪ್ಲಾನ್ ಮಾಡಬೇಕಂದ್ರೆ ತಾಳ್ಮೆ ತುಂಬ ಮುಖ್ಯ. ತಾಳ್ಮೆ ಇತ್ತಂದರೆ ಸ್ಟ್ರಾಟಜಿ ಬರೋ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರುತ್ತೆ. ಪ್ಲಾನು, ತಾಳ್ಮೆ, ಸ್ಟ್ರಾಟಜಿ ಎಲ್ಲನೂ ಆಗಿದೆ. ಎಂಟ್ರಿ ತುಂಬ ಮುಖ್ಯ. ಏನಕ್ಕೆ ಅಂದರೆ ನೋಡಿ, ಪ್ಲಾನ್ನ ಮಾಡಾಯಿತು, ತಾಳ್ಮೆ ಇದೆ ಪ್ಲಾನ್ನ ಮಾಡಬೇಕಾದ್ರೆ, ಸ್ಟ್ರಾಟಜಿನೂ ಕೂಡ ಬಂದಾಗಿದೆ. ಸ್ಟ್ರಾಟಜಿ ಪ್ರಕಾರ ಎಂಟ್ರಿನ ತೊಗೊಬೇಕಾಗುತ್ತೆ. ಎಂಟ್ರಿ ಪಾಯಿಂಟ್ ಎಲ್ಲಿ ತೊಗೊಬೇಕು ಅನ್ನೋದು ಕೂಡ ತುಂಬ ಮುಖ್ಯ. ಸ್ಟ್ರಾಟಜಿ ಪ್ರಕಾರ ಏನೋ ಬಂದ್ಬಿಟ್ಟಿದೆ, ಆದರೆ ಎಂಟ್ರಿ ತುಂಬ ಮುಖ್ಯ. ಅಲ್ಲೂ ಕೂಡ ನಿಮಗೆ ತಾಳ್ಮೆ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಎಂಟ್ರಿ ತಗೊಬೇಕಂದ್ರೆ ಕಾಯಬೇಕು. ಅವಿನಾಭಾವ ಸಂಬಂಧವಿದೆ ತಾಳ್ಮೆಗೂ ಮತ್ತು ಕಾಯೋದಕ್ಕೂ. ಕಾಯಬೇಕು, ತಾಳ್ಮೆಯಿಂದ ಕಾಯಬೇಕು. ತಾಳ್ಮೆಯಿಂದ ಕಾಯಿದ್ರೆ ಮಾತ್ರ ಆ ಒಂದು ಪ್ಲಾನ್ನ ಮಾಡಿರುವಂಥದ್ದು ಪರ್ಫೆಕ್ಟಾಗಿ ಸ್ಟ್ರಾಟಜಿ ಪ್ರಕಾರ ಎಂಟ್ರಿ ಆಗುತ್ತೆ. ಆವಾಗ ಟ್ರೇಡು ಸಕ್ಸಸ್ಫುಲ್ ಆಗುತ್ತೆ. ಆ ಥರ ಒಂದು ಪ್ಲಾನನ್ನು ಮಾಡಿದ್ದೀವಿ. ಅಂದರೆ ಅರ್ಥ ಮಾಡ್ಕೊಳ್ಳಿ. ಪ್ರೈಸು ನೋಡಿ ಇಲ್ಲಿಂದ ಹೋಗಿದೆ. ನೋಡಿ ಇಲ್ಲಿ ನೀವೇ ಗಮನಿಸ್ತಾ ಇರ್ಬೋದು. ಪ್ರೈಸ್ ಇಲ್ಲಿಂದ ಹೋಗಿದೆ. ಇಲ್ಲಿಂದ ಹೋದರೆ ಇಲ್ಲಿವರೆಗೂ ಹೋಗೋವರೆಗೂ ಕಾಯ್ದಿದ್ದೀವಿ ನಾವು, ಸುಮ್ಮನೆ ಅಲ್ಲ. ಇಲ್ಲಿಂದ ಹೋಗೋವರೆಗೂ ಕಾಯ್ದಿದ್ದೀವಿ. ಅಂದರೆ ಪ್ಲಾನ್ ಎಲ್ಲಿದೆ ನಮ್ಮದು? ಇಲ್ಲಿದೆ ಪ್ಲಾನ್. ಆ ಪ್ರೈಸ್ ಇಲ್ಲಿಂದ ಅಲ್ಲಿವರೆಗೂ ಹೋಗೋವರೆಗೂ ಏನು ಮಾಡಿದ್ದೀವಿ? ತಾಳ್ಮೆಯಿಂದ ಕಾಯ್ದಿದ್ದೀವಿ. ಇಲ್ಲಿ ಸ್ಟ್ರಾಟಜಿ ಬರಬೇಕು. ಇಲ್ಲೇನೋ ಕಾಯ್ದುಬಿಟ್ಟಿದ್ದೀವಿ. ಮತ್ತೆ ಏನಿಲ್ಲಿ ಮೂರನೇದು STRA, ಸ್ಟ್ರಾಟಜಿ. ಇಲ್ಲೇನೋ ತಾಳ್ಮೆಯಿಂದ ಕಾಯ್ದು ಪ್ಲಾನ್ನು ಮಾಡಿದ್ದೀವಿ. ಸ್ಟ್ರಾಟಜಿ ಬರ್ನ ಹೀಗೆ ಹೋಗ್ಬಿಟ್ರೆ ಏನು ಮಾಡ್ತೀರಾ? ಪ್ಲಾನ್ ವರ್ಕೌಟ್ ಆಗಿರಲ್ಲ. ಓಕೆನಾ? ಅಲ್ಲಿಗೆ ಪ್ಲಾನ್ ಪ್ರಕಾರ ತಾಳ್ಮೆಯಿಂದ ಕಾಯ್ದ್ವಿ, ಮತ್ತು ಸ್ಟ್ರಾಟಜಿನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ. ಓಕೆ, ಸ್ಟ್ರಾಟಜಿ ಅಪ್ಲೈ ಆಯಿತು. ಎಲ್ಲಿ ಎಂಟ್ರಿ ಆಗಬೇಕು? ಎಂಟ್ರಿನೇ ಈ ಒಂದು ಸ್ಟ್ರಾಟಜಿಗೆ ಏನಪ್ಪ ಅಂದರೆ ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ಅಂತಲೂ ಕೂಡ ಕರಿತೇವೆ ಇದನ್ನು. ಓಕೆನಾ? ಇಲ್ಲಿ ಎಂಟ್ರಿ ಆಗಬೇಕಂದ್ರೆ ಲಕ್ಷ್ಮಣ ರೇಖೆ ತುಂಬ ಮುಖ್ಯ ಆಗುತ್ತೆ. ಲಕ್ಷ್ಮಣ ರೇಖೆ ಹೆಂಗಿದೆ? ಇಲ್ಲಿ ಇಲ್ಲೊಂದು ಲೈನ್ ಹಾಕಿದ್ದೀವಿ ನೋಡಿ, ಇದನ್ನೇ ಲಕ್ಷ್ಮಣ ರೇಖೆ ಅಂತ ಕರಿತೀವಿ. ಇದನ್ನು ತಿಳ್ಕೊಬೇಕಂದ್ರೆ ನೀವೇನು ಮಾಡಬೇಕು? ಕೋರ್ಸನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಕೋರ್ಸು ನಿಮಗೆ ಡಬಲ್ ನೈನ್ ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ಖಂಡಿತ ಏನು ಮಾಡಬೇಕು, ನೀವು ಕಾಂಟ್ಯಾಕ್ಟ್ ಮಾಡಿ. ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಜಸ್ಟ್ 9999 ಇರುತ್ತೆ. ನಂಬರ್ನು ಕೂಡ 9980423938. ವೆರಿ ಸಿಂಪಲ್, ಜಸ್ಟ್ 9999. ಓಕೆನಾ? ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ಇದು. ಅಶೋಕ್ ಆರ್ಡರ್ ಬ್ಲಾಕ್ ಜೊತೆಗೆ ಈ ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಉಪಯೋಗಿಸ್ಕೊಂಡ್ರೆ ಬ್ಲ್ಯಾಕ್ ಬಸ್ಟರ್ ಟ್ರೇಡ್ಗಳು ಸಿಗುವಂಥ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡುಬರುತ್ತೆ. ಅರ್ಥ ಆಗ್ತದೆಯಲ್ಲ? ಇಲ್ಲಿ ಪ್ಲಾನಿಂಗ್ ತುಂಬಾ ಇಂಪಾರ್ಟೆಂಟ್. ಇದು ಪ್ಲಾನಿಂಗು ಇಲ್ಲಿ ಏನೇನಾಗಿದೆ, ಇಲ್ಲಿ ಯಾಕೆ, ಇಲ್ಲೆಲ್ಲ ಎಮೋಷನಲ್ಲಿ ಬೈಯಿಂಗ್ ಇದೆಲ್ಲ ನೋಡಿ. ಎಲ್ಲರೂ ನೋಡಿ, ಇಲ್ಲಿಂದ ಬಿಗ್ ಕ್ಯಾಂಡಲ್ಗಳು ಬಂದಿದೆ. ಬಟ್ ಇವರು ಎಮೋಷನಲ್ ಬೈಯರ್ಸ್. ಎಲ್ಲರಿಗೂ ಯಾಮಾರಿಸಿದ್ದಾರೆ. ನಮ್ಮ ಒಂದು ಟ್ರೇಡಿಂಗ್ ಪ್ಲಾನ್ ಹತ್ರ ನಮ್ಮದು ಪ್ಲಾನ್ ಇತ್ತಲ್ಲ, ಪ್ಲಾನಿಂಗ್, ಅಲ್ಲಿ ಎಲ್ಲರನ್ನೂ ಯಾಮಾರಿಸಿದ್ದಾರೆ.
ಇಷ್ಟೆಲ್ಲನೂ ಕೂಡ ತುಂಬ ಮುಖ್ಯ ಆಗುತ್ತೆ. ಅದಾದಮೇಲೆ ಪ್ರೈಸ್ ಬಿದ್ದಿರೋ ಅಂಥದ್ದು. ಅಲ್ಲಿಗೆ ರಿಸ್ಕ್ ಪಾರ್ಟ್ ಎಷ್ಟಿದೆ, 296 ಪಾಯಿಂಟ್ಸ್ ರಿಸ್ಕ್ ಇದೆ. ಆಲ್ರೆಡಿ 222 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. ಬಟ್ ಆಲ್ರೆಡಿ 350 ಪಾಯಿಂಟ್ ಬಂದಿತ್ತು, 350 ಪಾಯಿಂಟ್ ಆಲ್ರೆಡಿ ಬಂದಿತ್ತು. ಯಾಕೆಂದರೆ 296 ಆಲ್ರೆಡಿ 50% ಬುಕ್ ಮಾಡಲಾಗಿದೆ. ಇದೇ ಒಂದು ಟ್ರೇಡನ್ನು ನಮ್ಮ ಫ್ರೀ ಟೆಲಿಗ್ರಾಮಲ್ಲೂ ಕೂಡ ಕೊಟ್ಟಾಗಿದೆ, ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲೂ ಕೂಡ ಕೊಟ್ಟಾಗಿದೆ. ನಿಮ್ಮ ಕಣ್ಮುಂದೆ ತೋರಿಸ್ತೀನಿ ನೋಡಿ ಇವಾಗ ಅದನ್ನು. ನಮ್ಮ ಒಂದು ಫ್ರೀ ಟೆಲಿಗ್ರಾಮ್ ಚಾನಲ್ ಲಿಂಕು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ. ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗಿ. ಇಲ್ಲಿ ಗಮನಿಸಿ, ಇಲ್ಲಿ 11 ಗಂಟೆ 33 ನಿಮಿಷಕ್ಕೆ ಬೆಳಗ್ಗೆ, ಇವಾಗ 12 ಗಂಟೆ 59 ನಿಮಿಷ, 11 ಗಂಟೆ 33 ನಿಮಿಷಕ್ಕೆ ಕೊಟ್ಟಿರುವಂಥದ್ದು ಗಮನಿಸಿ. ಇಲ್ಲಿ ನೋಡಿ, ಇಲ್ಲಿ ರಿಸ್ಕ್ ಪಾಯಿಂಟ್ ಎಷ್ಟಿದೆ, ರಿವಾರ್ಡ್ ಪಾಯಿಂಟ್ ಎಷ್ಟಿದೆ ಅಂತ. ಪ್ರೈಸ್ ಇವಾಗ ಕೆಳಗಡೆ ಬಂದಿದೆ, ಅದನ್ನು ಬಿಟ್ಬಿಡಿ ಇದರಲ್ಲಿ. ಬಟ್ ಇಲ್ಲಿ ಗಮನಿಸಿ, ಇದಾದಮೇಲೆ 12 ಗಂಟೆ 18 ನಿಮಿಷಕ್ಕೆ ನೋಡಿ, ಇಲ್ಲಿ 350+ ಪಾಯಿಂಟ್ಸ್ ಆನ್ BTC ರನ್ನಿಂಗ್ ಅಂತ ಹಾಕಿದ್ದೀವಿ. ಪ್ರತಿಯೊಂದನ್ನು ಕೂಡ ನಮ್ಮ ಫ್ರೀ ಟೆಲಿಗ್ರಾಮಲ್ಲಿ ಕೊಡ್ತಾ ಇರ್ತೀವಿ, ಸ್ಟೂಡೆಂಟ್ ಗ್ರೂಪಲ್ಲೂ ಕೂಡ ಕೊಡ್ತಾ ಇರ್ತೀವಿ. ಅಲ್ಲಿ ಇನ್ನೂ ಇನ್ಡೆಪ್ತಾಗಿ ಕೊಡ್ತಾ ಇರ್ತೀವಿ. ನೋಡಿದ್ರಿ ಅಲ್ವಾ, ನಮ್ಮ ಫ್ರೀ ಟೆಲಿಗ್ರಾಮಲ್ಲೇ ಕೂಡ ಕೊಟ್ಟಾಗಿದೆ. ನಾವು ಏನನ್ನು ಟ್ರೇಡನ್ನು ತೊಗೊತೀವಿ, ನಾವೇನ ಮಾಡ್ತೀವಿ, ಅದನ್ನು ನಮ್ಮ ಫ್ರೀ ಟೆಲಿಗ್ರಾಮಲ್ಲೇ ಕೂಡ ಕೊಟ್ಟಾಗಿದೆ. ಅರ್ಥ ಆಗ್ತಿದೆಯಾ? ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್, ಲಕ್ಷ್ಮಣ ರೇಖಾ ಸ್ಟ್ರಾಟಜಿ. ಓಕೆನಾ? ಹಾಗಾದರೆ ಇಲ್ಲಿ ಎಂಟ್ರಿಗೋಸ್ಕರ ತಾಳ್ಮೆಯಿಂದ ಕಾಯ್ದಿದ್ವಿ, ಪ್ಲಾನ್ಗೋಸ್ಕರನೂ ಕೂಡ ತಾಳ್ಮೆಯಿಂದ ಕಾಯ್ದಿದ್ವಿ. ಇವಾಗ ಟಾರ್ಗೆಟ್ಗೋಸ್ಕರ ಏನು ಹೇಳಿ, ಟಾರ್ಗೆಟ್ಗೋಸ್ಕರನೂ ಕೂಡ ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ತಾಳ್ಮೆ ಇದ್ದರೆ ಖಂಡಿತ ಈ ಟಾರ್ಗೆಟ್ನ 100% ಮಾರ್ಕೆಟ್ ರೀಚ್ ಆಗುತ್ತೆ. ತಾಳ್ಮೆಯಿಂದ ಟಾರ್ಗೆಟ್ಗೋಸ್ಕರ ವೈಟಿಂಗ್. ಬಂಧುಗಳೇ ಗಮನಿಸಿ, ಇಲ್ಲಿ ರನ್ನಿಂಗ್ 1461 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. ಇನ್ನೇನು 1500 ಪಾಯಿಂಟ್ಸಿಗೆ ಬರುತ್ತೆ, 1499. ಓಕೆನಾ? ಡನ್ ಆ್ಯಂಡ್ ಡಸ್ಟೆಡ್ ಬಂಧುಗಳೇ. ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ 1512 ಪಾಯಿಂಟ್, 1512 ಪಾಯಿಂಟ್ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ಓಕೆನಾ? ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಇಲ್ಲಿಗೂ ನಾವು ಇಲ್ಲಿವರೆಗೂ ನೋಡೋದಾದರೆ ಎಷ್ಟಾಗುತ್ತೆ, 1600 ಪಾಯಿಂಟ್ಸ್ ಟೋಟಲ್, 1600 ಪಾಯಿಂಟ್ಸ್. ಇಲ್ಲಿ ಗಮನಿಸಿ, ಇಲ್ಲಿ 1600 ಪಾಯಿಂಟ್ಸ್ ಸಿಂಪಲ್ ಆಗಿರುವಂಥ ಟ್ರೇಡಿಂಗ್ ಟೆಕ್ನಿಕ್ ಬಂಧುಗಳೇ.
ಟೈಮನ್ನು ತುಂಬಾ ತೊಗೊಂತು ಟಾರ್ಗೆಟ್ಗೆ ಬರೋದಕ್ಕೆ. ಬಟ್ ಆದರೆ ಫೈನಲಿ ಟಾರ್ಗೆಟ್ನ ರೀಚ್ ಆಯಿತು. ಈ ಒಂದು ಟ್ರೇಡ್ನ ಇಲ್ಲಿಗೆ ಕ್ಲೋಸ್ ಮಾಡಲಾಗುತ್ತಿದೆ. ಎಲ್ಲ ಪೊಸಿಷನನ್ನು ಕೂಡ ಇಲ್ಲಿಗೆ ಕ್ಲೋಸ್ ಮಾಡಲಾಗಿದೆ. ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಬಂಧುಗಳೇ. ನೋಡಿ, ಸಿಂಪಲ್ ಆಗಿರುವಂಥ ನಮ್ಮ ಒಂದು ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಅಪ್ಲೈ ಮಾಡಿರೋವಂಥದ್ದು. ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಅಪ್ಲೈ ಮಾಡಿ ಜಸ್ಟ್ ರಿಸ್ಕ್ ಎಷ್ಟಿದ್ದು ನಮಗೆ 296. ಓಕೆನಾ, 296. ರಿವಾರ್ಡ್ ಎಷ್ಟು ಬಂದಿದೆ? 1607 ಪಾಯಿಂಟ್ ಬಂದಿದೆ. 1607 ಪಾಯಿಂಟ್. ಅಲ್ಲಿಗೆ ಡಿವೈಡ್ ಮಾಡಿ ನಿಯರ್ ಟು ಇದು 1:6 ರಿಸ್ಕ್ ರಿವಾರ್ಡ್ ಡನ್ ಆ್ಯಂಡ್ ಡಸ್ಟೆಡ್. ಇನ್ನೂ ಪಾಯಿಂಟ್ಸ್ ಬರಬೇಕಾಗುತ್ತೆ. ಅಂದರೆ 1:5.5 ಅಂತ ಅನ್ಕೊಬೋದು. 1:5.5 ನಿಯರ್ ಟು ಇದು 1:6. ಓಕೆನಾ, 1:6 ರಿಸ್ಕ್ ರಿವಾರ್ಡ್ ಈ ಒಂದು ಟ್ರೇಡಲ್ಲಿ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ವೆರಿ ಸಿಂಪಲ್ ಆಗಿರೋಂಥ ಕಾನ್ಸೆಪ್ಟನ್ನು ಅಪ್ಲೈ ಮಾಡಿರೋವಂಥದ್ದು. ಯಾವುದೇ ಕಾರಣಕ್ಕೂ ಇಲ್ಲಿ ಗಮನಿಸಿ, ಇಲ್ಲಿ ಯಾವುದೇ ಥರದಾದ ಇಂಡಿಕೇಟರ್ ಆಗಲಿ, ವಾಲ್ಯೂಮ್ ಆಗಲಿ, ಟ್ರೆಂಡ್ ಲೈನ್ ಆಗಲಿ, ಮೂವಿಂಗ್ ಅವರೇಜ್ ಆಗಲಿ, ಆ ಲೈನ್ ಈ ಲೈನ್ ಮಣ್ಣು ಮಸಿ ಏನೂ ಇಲ್ಲ. ಪ್ಲೈನ್ ಚಾರ್ಟ್ ಜೊತೆಗೆ ಈ ಒಂದು ನಮ್ಮ ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಅಪ್ಲೈ ಮಾಡಿ 1607 ಪಾಯಿಂಟನ್ನು ಈ ಒಂದು ಟ್ರೇಡಲ್ಲಿ ಪಡೆಯಲಾಗಿದೆ. ಒಂದು ಟ್ರೇಡ್ನ ಮಾಡಬೇಕಂದ್ರೆ ತುಂಬ ಮುಖ್ಯವಾಗಿ ತಾಳ್ಮೆ ಬೇಕು. ತಾಳ್ಮೆ ಪ್ಲಾನ್ ಮಾಡೋದಕ್ಕೂ ಬೇಕಾಗುತ್ತೆ, ಎಂಟ್ರಿ ತಗೊಳ್ಳೋದಕ್ಕೂ ಬೇಕಾಗುತ್ತೆ, ಟಾರ್ಗೆಟ್ ರೀಚ್ ಮಾಡ್ಕೊಳ್ಳೋದಕ್ಕೂ ಕೂಡ ತಾಳ್ಮೆ ತುಂಬ ಮುಖ್ಯ ಆಗುತ್ತೆ. ತಾಳ್ಮೆ ಇದ್ದರೆ ಮಾತ್ರ ನಾವು ಟ್ರೇಡಿಂಗ್ನಲ್ಲಿ ಈ ಥರ ಸಕ್ಸಸ್ಫುಲ್ ಟ್ರೇಡನ್ನು ನೋಡ್ಬೋದಾಗಿರುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಟ್ರೇಡಿಂಗ್ನಲ್ಲಿ ತಾಳ್ಮೆ ಇಲ್ಲ ಅಂದರೆ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್, ಈ ಒಂದು ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯ ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದೊಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.